ಇದ್ದಾರೆ. ಆದರೆ ಇವತ್ತು ಕರ್ನಾಟಕ ಖಾಸಗಿ ಆರೋಗ್ಯ ಸಂಸ್ಥೆಗಳಲ್ಲಿ ತುಂಬಾ ಗಂಭೀರ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಇಟ್ಸ್ ಲೈಕ್ ಎನ್ ಹಾಸ್ಪಿಟಲ್ ಎಮರ್ಜೆನ್ಸೀಸ್ ತರ ಆಗೋಗಿದೆ. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ನಾನು ಕೂಡ ಒಬ್ಬ ಖಾಸಗಿ ಆಸ್ಪತ್ರೆ ವೈದ್ಯನಾಗಿ ಈಗಾಗಲೇ ಮಾನ್ಯ ಗೃಹ ಸಚಿವರು ಮತ್ತು ಆರೋಗ್ಯ ಸಚಿವರಲ್ಲಿ ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಮತ್ತು ಪ್ರೈವೇಟ್ ಹಾಸ್ಪಿಟಲ್ ಅಂಡ್ ನರ್ಸಿಂಗ್ ಹೋಮ್ ಅಸೋಸಿಯೇಷನ್ KPMM ಅಸೋಸಿಯೇಷನ್ ಮುಖಾಂತರ ಈಗಾಗಲೇ ಸುಮಾರು 1 ವರ್ಷಗಳಿಂದ ಸರ್ಕಾರದ ಗಮನಕ್ಕೆ ತಂದಿರ್ತೀವಿ. ಈ ಸಂಬಂಧ ಈಗಾಗಲೇ ಹೆಲ್ತ್ ಮತ್ತು ಫೈರ್ ಡಿಪಾರ್ಟ್ಮೆಂಟ್ ಸಭೆಗಳಾಗಿದ್ರೆ ಕೂಡ ಇದಕ್ಕೆ ಶಾಶ್ವತ ಪರಿಹಾರ ಸಿಕ್ಕಿರೋದಿಲ್ಲ. ಈ ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ಕಾಯ್ದೆ ಪ್ರಕಾರ ಪರವಾನಗಿಯನ್ನು ನವೀಕರಿಸಲು ಅಗ್ನಿ ಸುರಕ್ಷತಾ ಕ್ರಮಗಳ ಅಳವಡಿಕೆ ಮತ್ತು ರಾಜ್ಯ ಅಗ್ನಿ ಸುರಕ್ಷಾ ವಿಭಾಗದ ನಿರಾಕ್ಷೇಪಣಾ ಪತ್ರ ಕಡ್ಡಾಯವಾಗಿರ್ತದೆ ಅಧ್ಯಕ್ಷರೇ. ಆದರೆ ಇವತ್ತು 90% ಖಾಸಗಿ ಆಸ್ಪತ್ರೆಗಳು ಈ ಫೈರ್ ಎನ್ಒಸಿ ಪಡೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದರಿಂದ ಏನಾಗ್ತದೆ, ನಮ್ಮ KPME ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಲ್ಲಿ ರಿನ್ಯೂವಲ್ ಮಾಡಕ್ ಆಗ್ತಾ ಇಲ್ಲ. ಇವತ್ತು ರಾಜ್ಯದಲ್ಲಿ 75ರಿಂದ 80% ಆರೋಗ್ಯ ಸೇವೆಗಳು ಖಾಸಗಿ ಆಸ್ಪತ್ರೆಗಳು ಒದಗಿಸ್ತಾ ಇದ್ದಾವೆ. ಈ ರಿನ್ಯೂವಲ್ ಆಗ್ತಾ ಇರೋದ್ರಿಂದ ಆಯುಷ್ಮಾನ್ ಭಾರತ್ ಆಗಿರ್ಬೋದು, ಯಶಸ್ವಿನಿ ಆಗಿರ್ಬೋದು, NABH ಆಗಿರ್ಬೋದು, ಇನ್ಶೂರೆನ್ಸ್ ರಿನ್ಯೂವಲ್ ಮಾಡ್ಸಕ್ ಆಗ್ತಾ ಇಲ್ಲ. ಈ ಆಗ್ತಾ ಇಲ್ದಿರೋದ್ರಿಂದ ಈ ಕಾನೂನು ತೊಡಕುಗಳಿಂದ ವೈದ್ಯರು ಉತ್ತಮ ಆರೋಗ್ಯ ಸೇವೆಗಳು ಒದಗಿಸಲು ಅವರಿಗೆ ಯಾವುದೇ ರೀತಿಯ ಮಾನಸಿಕ ಮತ್ತು ಆಡಳಿತಾತ್ಮಕ ಒತ್ತಡಗಳು ಇರಬಾರದು. ಆದರೆ ಇವತ್ತು ಸುಮಾರು 1 ವರ್ಷದಿಂದ ಈ ಒತ್ತಡದಲ್ಲಿ ನಮ್ಮ ವೈದ್ಯರು ಸಿಲುಕಿದ್ದಾರೆ. ನನ್ನ ಕಳಕಳಿ ಮನವಿ ಅಂದ್ರೆ, ಬಡವರ, ರೈತರ ಮತ್ತು ಸಾಮಾನ್ಯ ಜನಪರವಾಗಿರೋ ನಮ್ಮ ಸರ್ಕಾರ ದಶಕಗಳಿಂದ ನೆನಗುದ್ದೆ ಬಿದ್ದಿದ್ದ ಸಮಸ್ಯೆಗಳನ್ನು ಬಗೆಹರಿಸಿದೆ. ಎಕ್ಸಾಂಪಲ್, ದೇವನಹಳ್ಳಿ ರೈತರ ಭೂಸ್ವಾಧೀನ ಕೈಬಿಟ್ಟು, ಅದೇ ರೀತಿ ಈ ದೇಶದಲ್ಲೇ ಉತ್ತಮ ವೈದ್ಯಕೀಯ ಸೇವೆಗೆ ಹೆಸರಾಗಿರುವ ನಮ್ಮ ಕರ್ನಾಟಕದ ವೈದ್ಯರ ಸಮಸ್ಯೆಗಳಿಗೆ ನಮ್ಮ ಸರ್ಕಾರ ದನಿಯಾಗಬೇಕೆಂದು ಕಳಕಳಿ ಮನವಿ ಮಾಡ್ತಾ, ಯಾಕೆಂದ್ರೆ ಅಧ್ಯಕ್ಷರೇ, ಯಾವುದೇ ರೀತಿ ಗದ್ದಲ, ಗಲಾಟೆ, ಪ್ರತಿಭಟನೆ, ಬೀದಿಗಿಳಿದು ಜಗಳ ಆಡೋರಲ್ಲ ನಮ್ಮ ವೈದ್ಯ ಮಿತ್ರರು. ಯಾವಾಗಲೂ ಅವ್ರದ್ದು ಫ್ರಸ್ಟ್ರೇಷನ್ ಏನಿದ್ರು ವಾಟ್ಸಪ್ ಅಲ್ಲೇ ಅವ್ರು ತೋರಿಸ್ಕೊಂತ ಇರ್ತಾರೆ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ರೋಬೋಟಿಕ್ ಸರ್ಜರಿ ಜಮಾನದಲ್ಲಿದ್ದೀವಿ. ಆದರೆ ಈ ಹಳೆ ಕಾನೂನುಗಳನ್ನು ಪಾಲಿಸುತ್ತಾ ಸಾರ್ವಜನಿಕರಿಗೆ ಹಾಸ್ಪಿಟಲ್ಗಳಲ್ಲಿ ಉತ್ತಮ ಸೇವೆ ನೀಡಲು ತೊಂದರೆ ಆಗ್ತಾ ಇದೆ. ಮತ್ತೆ ಮಾನ್ಯ ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ 21/9/24ರಂದು ಒಂದು ಸಭೆ ನಡೆದು ಅವರ ಅಧ್ಯಕ್ಷತೆಯಲ್ಲಿ ಸುಮಾರು ಒಂದು ಎಲ್ಲ ಟೈರ್ 1, ಟೈರ್ 2, ಟೈರ್ 3 ಸಿಟೀಸ್ ಇರೋಂಥ ಎಲ್ಲ ಆಸ್ಪತ್ರೆಗಳಿಗೂ ಒಂದೇ ಮಾನದಂಡ. ಈಗ ತಾಲೂಕು ಕೂಡ್ಲಿಗಿ ಗುಬ್ಬೆ ಆಗಿರ್ಬೋದು, ಜಿಲ್ಲಾ ಕೇಂದ್ರ ಚಿತ್ರದುರ್ಗ ಹೊಸಪೇಟೆ, ತುಮಕೂರು ಆಗಿರ್ಬೋದು, ರಾಜಧಾನಿ ಬೆಂಗಳೂರಿನ ಕಾರ್ಪೊರೇಟ್ ಹಾಸ್ಪಿಟಲ್ ಎಲ್ಲದಕ್ಕೂ ಒಂದೇ ಮಾನದಂಡ ಅಳವಡಿಸಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಇದರಿಂದ ನೋಡಿ, ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ 25 ವರ್ಷದಲ್ಲಿ